ತೋರ್ತಾ ಇತ್ತು ಇಷ್ಟೇ. ಅಷ್ಟು ಯಾವ ಕೆಲಸ ಮಾಡುದು ಸರ್ ಇವಿಷ್ಟು. ada udah buat ini kan juga ini. Waral pagrilit, namun tuh nanti bal dah, jangan cium casi dapat underground. Ada ada. Ada dapat. Ada orang kota sini. Ada mau kota. Ano pwede mo daw siya? Berapa? ini bannya minit bannya itu tutup ini tidak akan tahu itu tutup itu telepon अब गंजी भर देना ಈತ ತೋರ ಈತ ನೀನು ರಟ್ಟು ಇದೇ ಗಂಟಲ್ದೆ ಅದು ಯಾವ್ದು ದೂರ ಹೋದಿದ್ದೆ ಆ ದೂರ ಹೋದಿದ್ದೆ ಶೇ ದೊಡ್ಡ ಹಣ ಸಿಕ್ತಲ್ಲ, ಹಣ ಸಿಕ್ಕ ಇದು ಜಸ್ಟ್ ಇಷ್ಟೇ. ನಿನ್ನ ನಾನು ಹೇಳ್ತೇನೆ, ಜಸ್ಟ್ ಇಷ್ಟು ತೋರ್ತಾ ಇತ್ತು ಇಷ್ಟೇ. ಡೌಟಲ್ಲಿ ಹೀಗೆ ಮಾಡಿ ಮತ್ತೆ ಉದ್ದ ಬಂದ್ಮೇಲೆ ಅಷ್ಟು ಯಾವ ಕೆಲಸ ಮಾಡ್ತದೆ ಸರ್ ನೋಡಿ ಬಂಧುಗಳೇ. ಇವತ್ತಿದ್ದು ಯಾವರು? ಕಾರ್ಕಳದಲ್ಲಿ ಕೆರೆ ಯಾವುದಿದು? ಕಾರ್ಕಳದಲ್ಲಿ ರಾಮ ಸಮುದ್ರಕ್ಕೆ ಸುಮಾರು ಒಂದು 7-8 ಹುಡುಗರು ಬಂದಿದ್ದಾರೆ. ಆದರೆ ಮೀನು ಹಿಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅಲ್ಲಿ ಗಾಳ ಸಿಕ್ಕಿ ಅವರು ನನ್ನ ಚಿನ್ನದ ಸರ ಒಂದು 2 ಪೌಂದು, ಒಂದು 1.5 ಲಕ್ಷ ರೂಪಾಯಿ ಆಗಿರ್ಬೋದು. ಆದರೆ ನನಗೆ ಒಂದು ಕರೆ ಮಾಡಿದರು, ಈಶ್ವರನ ತೆಗೆದುಕೊಡಿ ಅಂತ. ಆದರೆ ಇಲ್ಲಿ ಬಂದು ಹುಡುಕುವಾಗ ಒಂದು 10-15 ನಿಮಿಷದಲ್ಲಿ ಈ ಕೆರೆ ಹೂಳಲ್ಲೂ ಸಹ ಸಿಕ್ಕಿದೊಂದು ಪೌಡನೆ ಆಗಿರಬೇಕು. ಯಾಕಂದರೆ ಈ ಧರ್ಮ ದೇವತೆ ಹಾಗೆ ಗ್ರಾಮ ದೇವತೆ ಕೈ ಬಿಡಲಿಲ್ಲ. ನಾ ಹೇಳೋದಿಷ್ಟೇ ಬಂಧುಗಳೇ, ಯಾರು ಸಹ ಇಂಥ ಜಾಗಕ್ಕೆಲ್ಲ ಬರಬೇಡಿ. ರೀಲ್ಸ್ ಹುಚ್ಚು ಹಾಗೂ ಸೆಲ್ಫಿ ಹುಚ್ಚಿಗೆ ಯಾರು ಹೋಗಬೇಡಿ. ಯಾಕೆಂದರೆ ಇಂಥ ಅಮೂಲ್ಯವಾದ ವಸ್ತು ಹಾಕೊಂಡು ಬಂದು ತಮ್ಮ ಪ್ರಾಣನೋ ಅಪಾಯದಲ್ಲಿರ್ತದೆ. ಅದಕ್ಕೋಸ್ಕರ ಎಲ್ಲ ಬಂಧುಗಳಿಗೆ ಕೈ ಮುಗಿದು ಹೇಳ್ತೇನೆ, ಯಾರು ಹುಡುಗರು ಸಹ ಯಾರು ಇಲ್ಲದಾಗ ಇಲ್ಲಿ ನೀರಿಗೆಲ್ಲ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಇದರಲ್ಲಿ ತುಂಬ ಹೂಳಿದೆ. ಏನಾದರೂ ತೊಂದರೆ ಆದರೆ ತುಂಬ ಕಷ್ಟ. ಇನ್ನೊಂದು ಸಲ ನಾನು ಇಂಥ ಚಿನ್ನಾಗಿನ ಬಿದ್ದರೆ ಸಹ ಬರೋದಿಲ್ಲ. ಯಾಕೆಂದರೆ ನಿಮ್ಮ ಅಮೂಲ್ಯವಾದ ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ, ನಿಮಗೆಲ್ಲರೂ ಕೈ ಮುಗಿದು ಇಂಥ ಕೆಲಸ ಯಾರು ಇಂಥ ನೀರಿಗೆ ಇಳಿಬೇಡಿ. ತುಂಬ ಹೂಳಿದೆ. ನಿಮ್ಮ ಜೀವ ನೀವೇ ರಕ್ಷಿಸಿಕೊಳ್ಬೇಕು. ಒಂದು ಸಲ ನಿಮ್ಮ ಜೀವ ಹೋದರೆ ಮತ್ತೆ ಸಿಗಲ್ಲ. ಈಗಾಗಲೇ ಈ ವರ್ಷದವರಿಗೆ ಒಪ್ಪಿಸ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಒಂದು ಸಂಜೆಯ ಒಂದು 10 ಜನ ಬಂದಿದ್ದಾರೆ. ಆದರೆ ಸರ್ ಒಂದು ಮೀನು ಹಿಡುವಂತ ಬಂದದ್ದು ಅಷ್ಟೇ, ಈಜಲಿಕ್ಕೆ ಅಂತಲ್ಲ. ಆದರೆ ಇಂಥ ಕೆರೆಗಳಿಗೆ ಯಾರು ಈಗಿನ ಯುವ ಪೀಳಿಗೆ
ಸೆಲ್ಫಿ ಹಾಗೂ ರೀಲ್ಸ್ ಹುಚ್ಚಿಗೆ ಯಾರು ಬರಬೇಡಿ, ಯಾಕೆಂದರೆ ತುಂಬ ಹೂಳಿದೆ ಇಲ್ಲಿ. ಆದರೆ ಇವನು ಕುತ್ತಿಗೆಯಲ್ಲಿ ಇರುವಾಗ ಒಂದು ಚಿನ್ನ ಸರ ಒಂದು 2 ಪೌನ್ 2.5 ಪೌನ್ ಚಿನ್ನ ಸರ ಕುತ್ತಿಗೆಯಲ್ಲಿ ಕೆಳಗೆ ಬಿತ್ತು. ಆದರೆ ನಿನ್ನೆಲ್ಲ ಹುಡುಕಿದ್ರೆ ಸಿಕ್ಕಿಲ್ಲ, ಯಾಕೆಂದರೆ ಹುಡುಕಬಾರ್ದು ಇಲ್ಲಿ ಇಂಥ, ಯಾಕೆಂದರೆ ಈ ಜಾಗದಲ್ಲಿ ತುಂಬ ಹೂಳಿದೆ, ಕೆಳಗೆ ಹೋದರೆ ತುಂಬ ಕಷ್ಟ ಉಂಟು, ಏನಾದರೂ ಸಿಕ್ಕಾಕೊಳ್ತಾರೆ. ಅದಕ್ಕೋಸ್ಕರ ಇಂಥ ಚಿನ್ನ ಸರ ಹಾಕೊಂಡು ಎಷ್ಟು ತುಂಬ ಸಲ ಹೇಳಿದ್ದೀನಿ, ಯಾರು ಸಹ ನೀರಿಗೆ ಇಳಿಬೇಡಿ. ಆದಷ್ಟು ನಮ್ಮ ಯುವ ಜನತೆ, ಯುವ ಪೀಳಿಗೆ ಎಲ್ಲರೂ ಸಹ ಇಂಥ ಸೆಲ್ಫಿ ಹುಚ್ಚು ಮತ್ತು ರೀಲ್ಸ್ ಹುಚ್ಚಿಗೆ ಯಾರು ಬರಬೇಡಿ. ಇಂಥ ತುಂಬ ಆಳ ಇರೋ ಜಾಗಕ್ಕೆ ಯಾರು ಸಹ ಮೀನಿಟಿ ಸಹ ಹೋಗಬೇಡಿ ಗೊತ್ತಿಲ್ಲದಿದ್ದರೆ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಹೇಳ್ತಾ ಇದ್ದೇನೆ, ಎಲ್ಲರೂ ಸಹ ಒಂದು ಸ್ವಲ್ಪ ಜಾಗರೂಕತೆಯಿಂದ ಇರಿ ಅಂತ ಈ ಚಿನ್ನ ಸರನ್ನು ಈಗ ವರ್ಷದವರೆಗೆ ಕೊಡ್ತಾ ಇದ್ದೇನೆ. ದೊಡ್ಡ ಹಣ ಸಿಕ್ತಲ್ಲ, ಹಣ ಸಿಕ್ಕ ಇದು ಜಸ್ಟ್ ಇಷ್ಟೇ. ನಾನು ಹೇಳ್ತೇನೆ, ಜಸ್ಟ್ ಇಷ್ಟು ತೋರ್ತಾ ಇತ್ತು ಇಷ್ಟೇ. ಡೌಟಲ್ಲಿ ಹೀಗೆ ಮಾಡಿ ಮತ್ತೆ ಉದ್ದ ಬಂದ್ಮೇಲೆ ಅಷ್ಟು ಯಾವ ಕೆಲಸ ಮಾಡ್ತದೆ ಸರ್. ನೋಡಿ ಬಂಧುಗಳೇ, ಇವತ್ತಿದ್ದು ಯಾವರು? ಕಾರ್ಕಳದಲ್ಲಿ ಯಾವ ಕೆರೆ ಯಾವುದಿದು? ಕಾರ್ಕಳದಲ್ಲಿ ರಾಮ ಸಮುದ್ರಕ್ಕೆ ಸುಮಾರು ಒಂದು 7-8 ಹುಡುಗರು ಬಂದಿದ್ದಾರೆ. ಆದರೆ ಮೀನು ಹಿಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅಲ್ಲಿ ಗಾಳ ಸಿಕ್ಕಿ ಅವರು ತನ್ನ ಚಿನ್ನದ ಸರ ಒಂದು 2 ಪೌಂದು, ಒಂದು 1.5 ಲಕ್ಷ ರೂಪಾಯಿ ಆಗಿರ್ಬೋದು. ಆದರೆ ನನಗೆ ಒಂದು ಕರೆ ಮಾಡಿದರು, ಈಶ್ವರನನ್ನು ತೆಗೆದುಕೊಡಿ ಅಂತ. ಆದರೆ ಇಲ್ಲಿ ಬಂದು ಹುಡುಕುವಾಗ ಒಂದು 10-15 ನಿಮಿಷದಲ್ಲಿ ಈ ಕೆರೆ ಹೂಳಲ್ಲೂ ಸಹ ಸಿಕ್ಕಿದೊಂದು ಪೌಡನೆ ಆಗಿರಬೇಕು. ಯಾಕಂದರೆ ಈ ಧರ್ಮ ದೇವತೆ ಹಾಗೆ ಗ್ರಾಮ ದೇವತೆ ಕೈ ಬಿಡಲಿಲ್ಲ. ನಾ ಹೇಳೋದಿಷ್ಟೇ ಬಂಧುಗಳೇ, ಯಾರು ಸಹ ಇಂಥ ಜಾಗಕ್ಕೆಲ್ಲ ಬರಬೇಡಿ. ರೀಲ್ಸ್ ಹುಚ್ಚು ಹಾಗೂ ಸೆಲ್ಫಿ ಹುಚ್ಚಿಗೆ ಯಾರು ಹೋಗಬೇಡಿ. ಯಾಕೆಂದರೆ ಇಂಥ ಅಮೂಲ್ಯವಾದ ವಸ್ತು ಹಾಕೊಂಡು ಬಂದು ತಮ್ಮ ಪ್ರಾಣನೋ ಅಪಾಯದಲ್ಲಿರ್ತದೆ. ಅದಕ್ಕೋಸ್ಕರ ಎಲ್ಲ ಬಂಧುಗಳಿಗೆ ಕೈ ಮುಗಿದು ಹೇಳ್ತೇನೆ, ಯಾರು ಹುಡುಗರು ಸಹ ಯಾರು ಇಲ್ಲದಾಗ ಇಲ್ಲಿ ನೀರಿಗೆಲ್ಲ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಇದರಲ್ಲಿ ತುಂಬ ಹೂಳಿದೆ, ಏನಾದರೂ ತೊಂದರೆ ಆದರೆ ತುಂಬ ಕಷ್ಟ. ಇನ್ನೊಂದು ಸಲ ಇಂಥ ಚಿನ್ನಾಗಿನ ಬಿದ್ದರೆ ಸಹ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಅಮೂಲ್ಯವಾದ ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ, ನಿಮಗೆಲ್ಲರೂ ಕೈ ಮುಗಿದು ಇಂಥ ಕೆಲಸ ಯಾರು ಇಂಥ ನೀರಿಗೆ ಇಳಿಬೇಡಿ. ತುಂಬ ಹೂಳಿದೆ, ನಿಮ್ಮ ಜೀವ ನೀವೇ ರಕ್ಷಿಸಿಕೊಳ್ಬೇಕು. ಒಂದು ಸಲ ನಿಮ್ಮ ಜೀವ ಹೋದರೆ ಮತ್ತೆ ಸಿಗಲ್ಲ. ಈಗಾಗಲೇ ಈ ವರ್ಷದವರೆಗೆ ಒಪ್ಪಿಸ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಒಂದು ಸಂಜೆ ಒಂದು 10 ಜನ ಬಂದಿದ್ದಾರೆ. ಆದರೆ ಸರ್ ಒಂದು ಮೀನು ಇಡುವಂತ ಬಂದದ್ದು ಅಷ್ಟೇ, ಈಜಲಿಕ್ಕೆ ಅಂತಲ್ಲ. ಆದರೆ ಇಂಥ ಕೆರೆಗಳಿಗೆ ಯಾರು ಈಗಿನ ಯುವ ಪೀಳಿಗೆ ಸೆಲ್ಫಿ ಹಾಗೂ ರೀಲ್ಸ್ ಹುಚ್ಚಿಗೆ ಯಾರು ಬರಬೇಡಿ. ಯಾಕೆಂದರೆ ತುಂಬ ಹೂಳಿದೆ ಇಲ್ಲಿ. ಆದರೆ ಇವನು ಕುತ್ತಿಗೆಯಲ್ಲಿ ಇರುವಾಗ ಒಂದು ಚಿನ್ನ ಸರ ಒಂದು 2 ಪೌನ್ 2.5 ಪೌನ್ ಚಿನ್ನ ಸರ ಕುತ್ತಿಗೆಯಲ್ಲಿ ಕೆಳಗೆ ಬಿತ್ತು. ಆದರೆ ನಿನ್ನೆಲ್ಲ ಹುಡುಕಿದ್ರೆ ಸಿಕ್ಕಿಲ್ಲ, ಯಾಕೆಂದರೆ ಹುಡುಕಬಾರ್ದು ಇಲ್ಲಿ ಇಂಥ, ಯಾಕೆಂದರೆ ಈ ಜಾಗದಲ್ಲಿ ತುಂಬ ಹೂಳಿದೆ, ಕೆಳಗೆ ಹೋದರೆ ತುಂಬ ಕಷ್ಟ ಉಂಟು, ಏನಾದರೂ ಸಿಕ್ಕಾಕೊಳ್ತಾರೆ. ಅದಕ್ಕೋಸ್ಕರ ಇಂಥ ಚಿನ್ನ ಸರ ಹಾಕೊಂಡು ಎಷ್ಟು ತುಂಬ ಸಲ ಹೇಳಿದ್ದೀನಿ, ಯಾರು ಸಹ ನೀರಿಗೆ ಇಳಿಬೇಡಿ. ಆದಷ್ಟು ನಮ್ಮ ಯುವ ಜನತೆ, ಯುವ ಪೀಳಿಗೆ ಎಲ್ಲರೂ ಸಹ ಇಂಥ ಸೆಲ್ಫಿ ಹುಚ್ಚು ಮತ್ತು ರೀಲ್ಸ್ ಹುಚ್ಚಿಗೆ ಯಾರು ಬರಬೇಡಿ. ಇಂಥ ತುಂಬ ಆಳ ಇರೋ ಜಾಗಕ್ಕೆ ಯಾರು ಸಹ ಮೀನಿಟಿ ಸಹ ಹೋಗಬೇಡಿ ಗೊತ್ತಿಲ್ಲದಿದ್ದರೆ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಹೇಳ್ತಾ ಇದ್ದೀನಿ, ಎಲ್ಲರೂ ಸಹ ಒಂದು ಸ್ವಲ್ಪ ಜಾಗರೂಕತೆಯಿಂದ ಇರಿ ಅಂತ ಈ ಚಿನ್ನ ಸರನ್ನು ಈಗ ವರ್ಷದವರೆಗೆ ಕೊಡ್ತಾ ಇದ್ದೇನೆ.